ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ತಲೆ ಕೆಡಿಸ್ಕೊಳ್ಳೋದು ನಾವು ಹೇಳ್ತಾನೆ ಇಲ್ವಲ್ಲ. ಅಂದ್ರೆ ಒಂದು ಕಡೆ ಕಾಂಗ್ರೆಸ್ ಎಲ್ಲ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತಿದೆ ಅಂತ ನೀವು ಬಂದ್ಮೇಲೆ ಒಂದಂತೂ ಸ್ಪಷ್ಟ, ರಾಜ್ಯದ ಕಾಂಗ್ರೆಸ್ ನಾಯಕರು ಭ್ರಮೆನಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಯಾವುದೋ ಒಂದು ಭ್ರಮೆನಲ್ಲಿ ತೇಲ್ತಾ ಇದ್ರು. ಅವ್ರಿಗೀಗ ವಾಸ್ತವಿಕ ಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗ್ತಾ ಇದೆ. ನೆನ್ನೆ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರಿದ ಕ್ಷಣ ಅವ್ರ ಮುಗ್ಗಳು ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆ ತಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಅಂತೇಳಿ ಮುಖ್ಯಮಂತ್ರಿ ಗಾಬರಿ ಆಗಿದ್ರೆ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕಕ್ಕಾಬಿಕ್ಕಿ ಆಗಿರ್ತಕ್ಕಂಥದ್ದಂತೂ ಸತ್ಯ. ಆದರೆ ಒಂದು ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ, ಅನೇಕ ಜನ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಇಚ್ಛೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಥವಾ ಮತದಾರ ಅಷ್ಟೇ ಅಲ್ಲ, ಉಳಿದ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರಲ್ಲೂ ಕೂಡ ಇದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗ್ತದೆ, ಯಾವ ರೀತಿ ಬರ್ತಾರೆ, ನಮಗಂತೂ ಅದ್ರ ಈಗಲೇ ಉತ್ತರ ಕೊಡೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕಾಲವನ್ನ ಉತ್ತರ ಕೊಡ್ತಾರೆ. ನೋಡ್ರಿ, ನಾವು ಭಾರತೀಯ ಜನತಾ ಪಾರ್ಟಿ ಅದೇ ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಲ್ಲ. ಕೇವಲ ವೀರಶೈವ ಲಿಂಗಾಯತ ಅಲ್ಲ, ಅಥವಾ ಒಕ್ಕಲಿಗರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ಸಮಾಜ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ. ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ಹಿಂದೂ ತಾವು ನೋಡಿದ್ರಿ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಪ್ರಯತ್ನ ಇದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಈಗ ಬೇರೆ ಬೇರೆ ಸಮುದಾಯಗಳನ್ನು ಎತ್ಕಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇದಕ್ಕೆ ರಾಜ್ಯದ ಯಾವುದೇ ಸಮುದಾಯಗಳು ಇದಕ್ಕೆ ಮಣೆ ಹಾಕೋದಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ಗೊತ್ತಿಲ್ಲ ಅಣ್ಣ, ನಿಮ್ಗೆ ಏನಾದ್ರು ಮಾಹಿತಿ ಇದ್ರೆ ಹೇಳ್ತೇವೆ. ಸಮುದ್ರ ಇದ್ದಂತೆ ಇಲ್ಲಿ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ತಲೆ ಕೆಡಿಸ್ಕೊಳ್ಳೋದು ನಾವು ಹೇಳ್ತಾನೆ ಇಲ್ವಲ್ಲ. ಅಂದ್ರೆ ಒಂದು ಕಡೆ ಕಾಂಗ್ರೆಸ್ ಎಲ್ಲ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತಿದೆ ಅಂತ ನೀವು ಬಂದ್ಮೇಲೆ ಒಂದಂತೂ ಸ್ಪಷ್ಟ, ರಾಜ್ಯದ ಕಾಂಗ್ರೆಸ್ ನಾಯಕರು ಭ್ರಮೆನಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಯಾವುದೋ ಒಂದು ಭ್ರಮೆನಲ್ಲಿ ತೇಲ್ತಾ ಇದ್ರು. ಅವ್ರಿಗೀಗ ವಾಸ್ತವಿಕ ಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗ್ತಾ ಇದೆ. ನೆನ್ನೆ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರಿದ ಕ್ಷಣ ಅವ್ರ ಮುಗ್ಗಳು ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆ ತಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಅಂತೇಳಿ ಮುಖ್ಯಮಂತ್ರಿ ಗಾಬರಿ ಆಗಿದ್ರೆ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕಕ್ಕಾಬಿಕ್ಕಿ ಆಗಿರ್ತಕ್ಕಂಥದ್ದಂತೂ ಸತ್ಯ. ಆದರೆ ಒಂದು ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ, ಅನೇಕ ಜನ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಇಚ್ಛೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಥವಾ ಮತದಾರ ಅಷ್ಟೇ ಅಲ್ಲ, ಉಳಿದ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರಲ್ಲೂ ಕೂಡ ಇದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗ್ತದೆ, ಯಾವ ರೀತಿ ಬರ್ತಾರೆ, ನಮಗಂತೂ ಅದ್ರ ಈಗಲೇ ಉತ್ತರ ಕೊಡೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕಾಲವನ್ನ ಉತ್ತರ ಕೊಡ್ತಾರೆ. ನೋಡ್ರಿ, ನಾವು ಭಾರತೀಯ ಜನತಾ ಪಾರ್ಟಿ ಅದೇ ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಲ್ಲ. ಕೇವಲ ವೀರಶೈವ ಲಿಂಗಾಯತ ಅಲ್ಲ, ಅಥವಾ ಒಕ್ಕಲಿಗರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ಸಮಾಜ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ. ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ಹಿಂದೂ ತಾವು ನೋಡಿದ್ರಿ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಪ್ರಯತ್ನ ಇದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಈಗ ಬೇರೆ ಬೇರೆ ಸಮುದಾಯಗಳನ್ನು ಎತ್ಕಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇದಕ್ಕೆ ರಾಜ್ಯದ ಯಾವುದೇ ಸಮುದಾಯಗಳು ಇದಕ್ಕೆ ಮಣೆ ಹಾಕೋದಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ಗೊತ್ತಿಲ್ಲ ಅಣ್ಣ, ನಿಮ್ಗೆ ಏನಾದ್ರು ಮಾಹಿತಿ ಇದ್ರೆ ಹೇಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.